ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ಬಿ ಮೆಲ್ಟಿಂಗ್ ಸ್ನೋ ಬೈ ಜಲಾಲುದ್ದೀನ್ ರೂಮಿ ಈ ಒಂದು ಪದ್ಯದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ಡಿಸ್ಕಸ್ ಮಾಡೋಣ. ಇಲ್ಲಿ ಜಲಾಲುದ್ದೀನ್ ರೂಮಿಯವರು ಈ ಒಂದು ಪದ್ಯದ ಮೊದಲ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಟೋಟಲಿ ಕಾನ್ಷಿಯಸ್ ಆ್ಯಂಡ್ ಅಪ್ರೋಪಸ್ ಆಫ್ ನಥಿಂಗ್ ಯು ಕಮ್ ಟು ಸಿ ಮೀ ಈಸ್ someone here I ask, the moon, the full moon is inside your house. ನೋಡಿ, ಈ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ನೀವು ಸಂಪೂರ್ಣವಾದಂತಹ ಕಾನ್ಷಿಯಸ್ ಅರಿವಿನಿಂದ ಯಾವುದೇ ಕಾರಣ ಇಲ್ಲದೆ ನೀವು ನನ್ನನ್ನು ನೋಡೋಕ್ಕೆ ಬರ್ತಾ ಇದ್ದೀರಾ ಅಂತ. ಅಂದರೆ ಈ ಸಾಲುಗಳ ಅರ್ಥ, ಇಲ್ಲಿ ಯಾವುದೇ ಬಾಹ್ಯ ಪ್ರಚೋದನೆ ಇಲ್ಲದೆ, ವೈಯಕ್ತಿಕ ಉದ್ದೇಶಗಳಿಲ್ಲದೆ, ಕೇವಲ ಶುದ್ಧ ಅರಿವಿನಿಂದ ದೈವಿಕದ ಕಡೆಗೆ ತಿರುಗುವುದನ್ನು ಇದು ಸೂಚಿಸುತ್ತೆ. ಇದು ನಿಷ್ಕಲ್ಮಶವಾದ ಭಕ್ತಿಯನ್ನು ಪ್ರತಿಬಿಂಬಿಸುತ್ತೆ ಈ ಸಾಲು. ಈ ಸಮ್ವನ್ ಹಿಯರ್ ಐ ಆಸ್ಕ್, ಇಲ್ಲಿ ಯಾರಾದರೂ ಇದ್ದಾರೆ ಅಂತ ನಾನು ಕೇಳ್ತೇನೆ. ಇದು ಅನ್ವೇಷಕನು ಆರಂಭಿಕ ಆಂತರಿಕ ಪ್ರಶ್ನೆ ಮತ್ತು ಅವನು ಆ ಕೊರತೆಯನ್ನು ತೋರಿಸ್ತಾ ಇದೆ. ದೈವಿಕ ಉಪಸ್ಥಿತಿ ಸ್ಪಷ್ಟವಾಗಿದ್ದರೂ ಅದನ್ನು ಗುರುತಿಸಲು ಅಹಂಕಾರವು ಹಿಂಜರಿಯುತ್ತೆ ಅಥವಾ ಅದನ್ನು ಹೊರಗೆ ಹುಡುಕಬಹುದು ಅನ್ನೋದನ್ನು ಹೇಳ್ತಾ ಇದ್ದಾರೆ. ದ ಮೂನ್, ದ ಫುಲ್ ಮೂನ್ ಈಸ್ ಇನ್ಸೈಡ್ ಯುವರ್ ಹೌಸ್. ಹುಣ್ಣಿಮೆಯ ಚಂದ್ರ ನಿಮ್ಮ ಮನೆಯೊಳಗೆ ಇದ್ದಾನೆ ಅಂತ. ಅಂದರೆ ಚಂದ್ರ ಅಂದರೆ ಇಲ್ಲಿ ದೈವಿಕ ಜ್ಞಾನ, ಇದು ಸಂಪೂರ್ಣತೆ ಮತ್ತು ಪ್ರಕಾಶ ನಿಮ್ಮ ಮನೆಯೊಳಗೆ. ಅಂದರೆ ದೈವಿಕ ಉಪಸ್ಥಿತಿ ಹೊರಗಡೆ ಎಲ್ಲೂ ಇಲ್ಲ, ಬದಲಿಗೆ ಪ್ರತಿಯೊಬ್ಬ ವ್ಯಕ್ತಿಯ ಅಂತರಂಗದಲ್ಲಿ ಇದೆ. ಇದನ್ನು ಅರಿಯಲು ಹೊರಗಡೆ ಹುಡುಕುವ ಅಗತ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಂತರದ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಮೈ ಫ್ರೆಂಡ್ಸ್ ಆ್ಯಂಡ್ ಐ ಗೋ ರನ್ನಿಂಗ್ ಔಟ್ ಇನ್ ಟು ದ ಸ್ಟ್ರೀಟ್, I am here, comes a voice from the house, but we aren't listening, we are looking up at the sky. ನೋಡಿ, ನಾನು ನನ್ನ ಸ್ನೇಹಿತರು ಆ ಒಂದು ಬೀದಿಗೆ ಓಡಿ ಬಂದ್ವಿ. ಅಂದರೆ ಇದು ಸಾಮಾನ್ಯವಾಗಿ ಜನರು ಆಧ್ಯಾತ್ಮಿಕ ಸತ್ಯವನ್ನು ಅಥವಾ ದೈವಿಕತೆಯನ್ನು ಹುಡುಕಿಕೊಂಡು ಹೊರಗಿನ ಪ್ರಪಂಚದಲ್ಲಿ ಹೋಗ್ತಾರೆ. ದೇವಾಲಯಗಳಲ್ಲಿ, ಗುರುಗಳಲ್ಲಿ ಅಥವಾ ಬಾಹ್ಯ ಆಚರಣೆಗಳಲ್ಲಿ ಹುಡುಕುವ ಪ್ರವೃತ್ತಿಯನ್ನು ಇದು ಸೂಚಿಸ್ತಾ ಇದೆ. ಸ್ನೇಹಿತರು ಎಂದರೆ ಬಾಹ್ಯವಾಗಿ ಪ್ರಭಾವ ಬೀರುವ ಆಲೋಚನೆಗಳು ಅಥವಾ ನಂಬಿಕೆಗಳಾಗಿರುತ್ತೆ. ಐ ಆಮ್ ಹಿಯರ್, ಇಲ್ಲಿ ನಾನು ಇಲ್ಲಿದ್ದೇನೆ, ಈ ಮನೆಯೊಳಗೆ ಇದ್ದೇನೆ ಅಂತ ಒಂದು ಮನೆಯಿಂದ ನಮಗೆ ಧ್ವನಿ ಬರ್ತಾ ಇದೆ, ಆದರೆ ನಾವು ಅದನ್ನ ಕೇಳಿಸ್ಕೊಳ್ತಾ ಇಲ್ಲ, ನಾವು ಆಕಾಶದ ಕಡೆಗೆ ನೋಡ್ತಾ ಇದ್ದೇವೆ. ಅಂದರೆ ಇದರ ಅರ್ಥ, ದೈವಿಕ ಧ್ವನಿ ನಮ್ಮ ಅಂತರಾತ್ಮದಿಂದಲೇ ಬರ್ತಾ ಇದ್ದರೂ ಆ ದೈವಿಕ ಒಂದು ಉಪಸ್ಥಿತಿ ನಮ್ಮೊಳಗೆ ಇದೆ ಅಂತ ಹೇಳ್ತಾ ಇದ್ದರೂ ನಾವು ಅದನ್ನು ನಿರ್ಲಕ್ಷಿಸ್ತಾ ಇದ್ದೀವಿ. ನಾವು ಏನು ಮಾಡ್ತಾ ಇದ್ದೇವೆ, ಆ ಒಂದು ಆಕಾಶದಂಥ ಬೃಹತ್ ವಿಷಯಗಳಲ್ಲಿ ದೈವವನ್ನು ಹುಡುಕಲು ಹೊರಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದು ಆಂತರಿಕ ಧ್ವನಿಯನ್ನು ಕೇಳುವಲ್ಲಿ ನಾವು ವೈಫಲ್ಯವಾಗಿದ್ದೇವೆ, ಬೇರೆಡೆಗೆ ಹುಡುಕ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಂತರದ ಒಂದು ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಮೈ ಪೆಟ್ ನೈಟಿಂಗೇಲ್ ಸಾಬ್ಸ್ ಲೈಕ್ ಎ ಡ್ರಂಕ್ ಇನ್ ದ ಗಾರ್ಡನ್, ರಿಂಗ್ ಡೌಸ್ ಸ್ಕ್ಯಾಟರ್ ವಿತ್ ಸ್ಮಾಲ್ ಕ್ರೈಸ್ ವೇರ್ ಇಟ್ಸ್ ಮಿಡ್ ನೈಟ್. ನೋಡಿ, ಇಲ್ಲಿ ನನ್ನ ಒಂದು ನೈಟಿಂಗೇಲ್ ತೋಟದಲ್ಲಿ ಕೂಗ್ತಾ ಇದೆ, ಒಬ್ಬ ಕುಡುಕನಂತೆ ಕೂಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೈಟಿಂಗೇಲ್ ಅಂದರೆ ಆತ್ಮ ಅಥವಾ ಹೃದಯವನ್ನು ಹೇಳುತ್ತೆ, ಅದು ದೈವಿಕ ಪ್ರೇಮದ ಸಂಕೇತ. ಕುಡುಕನಂತೆ ಹೇಳುವುದು ಅಂದರೆ ಆತ್ಮ ತನ್ನ ನಿಜವಾದ ನೆಲೆಯನ್ನು ಅರಿಯದೆ ಆ ದೈವಿಕತೆಯಿಂದ ಬೇರ್ಪಟ್ಟ ನೋವಿನಲ್ಲಿ ಮತ್ತು ಬಾಹ್ಯ ವಸ್ತುಗಳ ಮೇಲೆ ಆಸಕ್ತಿಯನ್ನು ಇರಿಸಿಕೊಂಡು ದುಃಖಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಆತ್ಮದ ಆಳವಾದ ಹಂಬಲವನ್ನು ಸೂಚಿಸುತ್ತೆ. ರಿಂಗ್ ಡೌಸ್ ಸ್ಕ್ಯಾಟರ್ ವಿತ್ ಸ್ಮಾಲ್ ಕ್ರೈಸ್ ವೇರ್ ರಿಂಗ್ ಡೌಸ್, ಪಾರಿವಾಳಗಳು ಎಲ್ಲಿ ಅಂತ ಕೂಗ್ತಾ ಇದ್ದಾವೆ. ಅಂದರೆ ಇಲ್ಲಿ ಪಾರಿವಾಳಗಳು ಮನಸ್ಸಿನ ಚಂಚಲತೆ ಮತ್ತು ಅಥವಾ ಸಾಮಾನ್ಯ ಜನರ ಮನಸ್ಥಿತಿಯನ್ನು ಹೇಳ್ತಾ ಇದೆ. ಅವರು ದೈವಿಕತೆಯನ್ನು ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ, ಅದು ಎಲ್ಲಿದೆ ಅಂತ ಚೆದರಿ ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಇಟ್ಸ್ ಮಿಡ್ ನೈಟ್, ಇದು ಮಧ್ಯರಾತ್ರಿ. ಅಂದರೆ ಅಜ್ಞಾನದ ಕತ್ತಲೆ, ಆಧ್ಯಾತ್ಮಿಕತೆ ಅರಿವಿನ ಕೊರತೆ ಇದೆ. ಇದು ನಮ್ಮ ಅಂತರಂಗದಲ್ಲಿ ಸತ್ಯ ಇದ್ದರೂ ನಾವು ಅದನ್ನು ನೋಡಲು ವಿಫಲರಾಗಿದ್ದೀವಿ ಅಂತಕ್ಕಂಥದ್ದನ್ನು ಸೂಚಿಸುತ್ತೆ. ನಂತರ ಸಾಲಲ್ಲಿ ಹೇಳ್ತಾರೆ, ದ ಹೋಲ್ ನೈಬರ್ಹುಡ್ ಈಸ್ ಅಪ್ ಆ್ಯಂಡ್ ಔಟ್ ಇನ್ ದ ಸ್ಟ್ರೀಟ್ ಥಿಂಕಿಂಗ್ ದ ಕ್ಯಾಟ್ ಬರ್ಗ್ಲರ್ ಹ್ಯಾಸ್ ಕಮ್ ಬ್ಯಾಕ್. ಇಡೀ ನಮ್ಮ ನೆರೆಹೊರೆಯವರು ಎದ್ದು ಬೀದಿಗೆ ಬಂದಿದ್ದಾರೆ, ಬೆಕ್ಕಿನ ಕಳ್ಳ ಬಂದಿದ್ದಾನೆ ಅಂತ. ಈ ಸಾಲಿನ ಅರ್ಥ, ಜನರು ದೈವಿಕ ಉಪಸ್ಥಿತಿಯನ್ನು ಕಳ್ಳನಂತೆ, ಅಂದರೆ ಅನಿರೀಕ್ಷಿತವಾಗಿ ಬರುವ ಅಥವಾ ಬಾಹ್ಯ ಅಪಾಯವಾಗಿ ಗ್ರಹಿಸ್ತಾ ಇದ್ದಾರೆ. ಅವರು ತಮ್ಮೊಳಗೆ ಸತ್ಯವನ್ನು ಅರಿತುಕೊಳ್ಳುವ ಬದಲು ಬಾಹ್ಯ ಆತಂಕಗಳು ಮತ್ತು ಭ್ರಮೆಗಳಲ್ಲಿ ಮುಳುಗಿದ್ದಾರೆ. ಇಲ್ಲಿ ಬೆಕ್ಕು ಕಳ್ಳ ಅಂದರೆ ಆಂತರಿಕ ಒಂದು ಶಾಂತಿಯನ್ನು ಕದಿಯುವ ಅಜ್ಞಾನವನ್ನು ಹೇಳ್ತಾ ಇದ್ದಾರೆ. ನಂತರ ದ ಆ್ಯಕ್ಚುಯಲ್ ಥೀಫ್ ಈಸ್ ದೇರ್ ಟು ಸೇಯಿಂಗ್ ಔಟ್ ಲೌಡ್, ಎಸ್ ದ ಕ್ಯಾಟ್ ಬರ್ಗ್ಲರ್ ಈಸ್ ಸಮ್ವೇರ್ ಇನ್ ದಿಸ್ ಕ್ರೌಡ್. ಅಲ್ಲಿ ನಿಜವಾದ ಕಳ್ಳ ಇದ್ದಾನೆ, ಅವನು ಜೋರಾಗಿ ಕೂಗಿ ಹೇಳ್ತಾ ಇದ್ದಾನೆ, ಹೌದು ಬೆಕ್ಕಿನ ಕಳ್ಳ ಈ ಜನ ಸಮೂಹದಲ್ಲೇ ಎಲ್ಲೋ ಇದ್ದಾನೆ ಅಂತ.
ಅಂದರೆ ನಿಜವಾದ ಕಳ್ಳ ಅಂದರೆ ಅಹಂಕಾರ ಅಥವಾ ನಮ್ಮನ್ನು ದೈವಿಕತೆಯಿಂದ ಬೇರ್ಪಡಿಸುವ ಭ್ರಮೆ. ಅದು ತನ್ನನ್ನು ಮರೆಮಾಚಿಕೊಳ್ಳಲು ಮತ್ತು ಇತರರನ್ನು ಗೊಂದಲಗೊಳಿಸಲು ಪ್ರಯತ್ನ ಪಡ್ತಾ ಇರುತ್ತೆ. ಸತ್ಯವು ಹೊರಗಿದೆ ಎಂದು ನಂಬುವಂತೆ ಮಾಡುತ್ತೆ. ಇದು ಸ್ವಯಂ ವಂಚನೆಯನ್ನು ಸೂಚಿಸ್ತಾ ಇದೆ. ನೋ ಒನ್ ಪೇಸ್ ಅಟೆನ್ಷನ್. ಯಾರೊಬ್ಬರು ಸಹ ಗಮನ ಹರಿಸೋದಿಲ್ಲ. ಜನರು ತಮ್ಮ ಅಹಂಕಾರದಿಂದ ವಂಚನೆಗೆ ಸಿಕ್ಕಿಬಿದ್ದಿರ್ತಾರೆ. ನಿಜವಾದ ಸತ್ಯವನ್ನು ಗುರುತಿಸಲು ಅಥವಾ ಕೇಳಲು ಸಹ ಜನರು ವಿಫಲರಾಗ್ತಾರೆ ಅಂತ ಹೇಳ್ತಾರೆ. ನಂತರ ಲೋ ಐ ಆಮ್ ವಿತ್ ಯು ಆಲ್ವೇಸ್ ಮೀನ್ಸ್ ಯು ಲುಕ್ ಫಾರ್ ಗಾಡ್. ಗಾಡ್ ಈಸ್ ಇನ್ ದ ಬುಕ್ ಆಫ್ ಯುವರ್ ಐಸ್, ಇನ್ ದ ಥಾಟ್ ಆಫ್ ಲುಕಿಂಗ್ ನಿಯರರ್ ಟು ಯು ದೆನ್ ಯುವರ್ ಸೆಲ್ಫ್ ಆರ್ ಥಿಂಗ್ಸ್ ದಟ್ ಹ್ಯಾವ್ ಹ್ಯಾಪನ್ ಟು ಯು. ಅಂದರೆ ಈ ಸಾಲುಗಳಲ್ಲಿ ಹೇಳ್ತಾ ಇರೋದು ಐ ಆಮ್ ಆಲ್ವೇಸ್ ವಿತ್ ಯು, ನಾನು ಯಾವಾಗಲೂ ನಿಮ್ಮೊಂದಿಗಿದ್ದೇನೆ. ನೀವು ದೇವರನ್ನು ಹುಡುಕಿದಾಗ ದೇವರು ನಿಮ್ಮ ಕಣ್ಣುಗಳ ನೋಟದಲ್ಲಿ, ನೀವು ಹುಡುಕುವ ಆಲೋಚನೆಯಲ್ಲಿ, ನಿಮ್ಮ ಅಹಂಕಾರಕ್ಕಿಂತಲೂ ನಿಮಗೆ ಸಂಬಂಧಿಸಿದ ಘಟನೆಗಿಂತಲೂ ನಿಮಗೆ ಹತ್ತಿರವಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಈ ಒಂದು ಕವಿತೆಯ ಒಂದು ಸೆಂಟ್ರಲ್ ಥೀಮ್ ಆಗಿರುತ್ತೆ. ದೈವಿಕತೆಯ ಒಂದು ಉಪಸ್ಥಿತಿಯ ಬಗ್ಗೆ ಬಾಹ್ಯವಾಗಿ ಹುಡುಕುವುದು ಒಂದು ವಿಷಯ ಅಲ್ಲ. ಅದು ನಮ್ಮೊಳಗೆ, ನಮ್ಮ ಅರಿವಿನಲ್ಲಿ, ನಮ್ಮ ಗ್ರಹಿಕೆಯಲ್ಲಿ, ನಮ್ಮ ಆಲೋಚನೆಗಳಲ್ಲಿ, ನಮ್ಮ ಅಸ್ತಿತ್ವದ ಆಳದಲ್ಲಿ ಆ ದೈವಿಕತೆ ಅಂತಕ್ಕಂಥದ್ದಿದೆ. ಅದು ನಮ್ಮ ಅಹಂಕಾರಕ್ಕಿಂತಲೂ ನಮಗೆ ಹತ್ತಿರವಾಗಿದೆ. ಇದು ಆ ಒಂದು ದೈವಿಕತೆಯ ಏಕತೆಯನ್ನು ಇಲ್ಲಿ ಈ ಸಾಲಗಳಲ್ಲಿ ಒತ್ತಿ ಹೇಳ್ತಾ ಇದ್ದಾರೆ. ದೆರ್ ಈಸ್ ನೋ ನೀಡ್ ಟು ಗೋ ಔಟ್ಸೈಡ್, ಬಿ ಮೆಲ್ಟಿಂಗ್ ಸ್ನೋ, ವಾಶ್ ಯುವರ್ ಸೆಲ್ಫ್ ಆಫ್ ಯುವರ್ ಸೆಲ್ಫ್. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ನೀವು ಹೊರಗಡೆ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಅಂದರೆ ದೈವಿಕತೆಯನ್ನು ಹುಡುಕಲು ಅಥವಾ ಅನುಭವಿಸಲು ಬಾಹ್ಯ ಆಚರಣೆಗಳು ಬೇಕಾಗಿಲ್ಲ. ಯಾತ್ರೆಗಳು ಅಥವಾ ಭೌತಿಕ ಸ್ಥಳಗಳ ಅಗತ್ಯವಿಲ್ಲ, ದೇವಾಲಯಗಳ ಅಗತ್ಯ ಇಲ್ಲ. ಆ ಒಂದು ಆಂತರಿಕ ಪ್ರಯಾಣ ಮಾತ್ರ ಸಾಕು. ಬಿ ಮೆಲ್ಟಿಂಗ್ ಸ್ನೋ, ವಾಶ್ ಯುವರ್ ಸೆಲ್ಫ್ ಆಫ್ ಯುವರ್ ಸೆಲ್ಫ್. ನೀವು ನಿಮ್ಮಿಂದಲೇ ನಿಮ್ಮನ್ನು ತೊಳೆದುಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮೆಲ್ಟಿಂಗ್ ಸ್ನೋ, ಕರಗುವ ಹಿಮ ಅಂದರೆ ಅಹಂಕಾರವನ್ನು ಕರಗಿಸೋದು, ಎಲ್ಲ ಮಿತಿಗಳನ್ನು, ಅಜ್ಞಾನವನ್ನು ಮತ್ತು ಪ್ರತ್ಯೇಕತೆಯ ಭಾವನೆಯನ್ನು ತ್ಯಜಿಸ್ತಕ್ಕಂಥದ್ದು, ಬಿಡ್ತಕ್ಕಂಥದ್ದು. ಹಿಮವು ಕರಗಿ ನೀರಾದಾಗ ಅದು ತನ್ನ ಮೂಲ ಸ್ವರೂಪಕ್ಕೆ ಮರಳುತ್ತೆ ಮತ್ತು ಶುದ್ಧವಾಗಿರುತ್ತೆ. ನಿಮ್ಮಿಂದಲೇ ನಿಮ್ಮನ್ನು ತೊಳೆದುಕೊಳ್ಳಿ ಅಂದರೆ ಅಹಂಕಾರದ ಗುರುತನ್ನು ತೊಡೆದು ಹಾಕಿ ಶುದ್ಧ ಪ್ರಜ್ಞೆಗೆ ಬನ್ನಿ. ಇದು ಸ್ವಯಂ ಶುದ್ಧೀಕರಣ ಅಥವಾ ಅಹಂಕಾರದ ವಿಸರ್ಜನೆಯನ್ನು ಸೂಚಿಸ್ತಾ ಇದೆ. ಎ ವೈಟ್ ಫ್ಲವರ್ ಗ್ರೋಸ್ ಇನ್ ದ ಕ್ವೈಟ್ನೆಸ್. ಬಿಳಿ ಹೂವೊಂದು ಮೌನದಲ್ಲಿ ಬೆಳೆಯುತ್ತದೆ. ಮತ್ತು ಲೆಟ್ ಯುವರ್ ಟಂಗ್ ಬಿಕಮ್ ದಟ್ ಫ್ಲವರ್. ಆ ಒಂದು ನಾಲಿಗೆ ನಿಮ್ಮ ನಾಲಿಗೆ ಹೂವಾಗಿರಲಿ ಅಂತ. ಅಂದರೆ ಇಲ್ಲಿ ಎ ವೈಟ್ ಫ್ಲವರ್ ಗ್ರೋಸ್ ಇನ್ ದ ಕ್ವೈಟ್ನೆಸ್. ಬಿಳಿಯ ಹೂ ಅಂದರೆ ಶುದ್ಧತೆ, ಶಾಂತಿ, ಅರಿವು ಮತ್ತು ಪ್ರಬುದ್ಧತೆಯನ್ನು ತೋರಿಸುತ್ತೆ. ಮೌನದಲ್ಲಿ ಅಂದರೆ ಮನಸ್ಸಿನಲ್ಲಿ ಗದ್ದಲ ಇಲ್ಲದೆ ಇದ್ದಾಗ, ಅಹಂಕಾರವು ಶಾಂತಿಯಾದಾಗ ಆಂತರಿಕ ಶಾಂತಿ ಮತ್ತು ಜ್ಞಾನದ ವಿಕಸನವಾಗುತ್ತೆ. ಲೆಟ್ ಯುವರ್ ಟಂಗ್ ಬಿಕಮ್ ದಟ್ ಫ್ಲವರ್. ಇಲ್ಲಿ ನಿಮ್ಮ ಮಾತುಗಳು, ನಿಮ್ಮ ಅಭಿವ್ಯಕ್ತಿಗಳು ಆ ಬಿಳಿಯ ಹೂವಿನಂತೆ ಶುದ್ಧ, ಶಾಂತಿಯುತ ಮತ್ತು ಸತ್ಯವಾಗಿರಲಿ. ಅಂದರೆ ನೀವು ಅರ್ಥಕೊಂಡ ಸತ್ಯವನ್ನು ನಿಮ್ಮ ಮಾತುಗಳ ಮೂಲಕ ವ್ಯಕ್ತಪಡಿಸಿ. ಇದು ದೈವಿಕ ಪ್ರಜ್ಞೆಯೊಂದಿಗೆ ಒಂದಾದ ನಂತರ ಹೊರಹೊಮ್ಮುವ ಮಾತುಗಳ ಒಂದು ಶಕ್ತಿಯನ್ನು ಇಲ್ಲಿ ಸೂಚಿಸ್ತಾ ಇದೆ. ನಿಮ್ಮಲ್ಲಿ ಆ ದೈವಿಕ ಶಕ್ತಿ ಇದೆ ಎಂದಾಗ ನಿಮ್ಮ ಮಾತುಗಳು ಶುದ್ಧವಾಗಿರಲಿ, ನಿಮ್ಮ ಅಭಿವ್ಯಕ್ತಿಗಳು ಆ ಹೂವಿನಂತೆ ಇರಲಿ ಅಂತ ಹೇಳಿ ಇಲ್ಲಿ ಜಲಾಲುದ್ದೀನ್ ರೂಮಿರವರು ಈ ಪದ್ಯದ ಮೂಲಕ ತಿಳಿಸ್ತಾ ಇದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ನೀಡಿದ್ದೇನೆ. ಹಾಗೆ ಈ ಸಮರಿಯ PDF ಸಹ ಆ ಒಂದು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇನೆ, ಡೌನ್ಲೋಡ್ ಮಾಡಿಕೊಳ್ಳಿ. ಹಾಗೆ ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೇ ಲರ್ನ್ ಈಸಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ತಿಳಿಸುತ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.